नीचे जो वो सब्सक्राइब का बटन है ना उसको हिट करो। ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಯೂಸುಫ್ ಬೇಪಾರಿ. ಈಗ ಹುಬ್ಬಳ್ಳಿಯ ಆನಂದ್ ನಗರ್ ರಸ್ತೆಯಲ್ಲಿ ಮುಂದುಗಡೆ ಇರುವಂತಹ ಬಸ್ ಸ್ಟಾಪ್ನಲ್ಲಿ ಒಂದು ಸರ್ಕಲ್ ಇದೆ. ಆ ಸರ್ಕಲ್ನಲ್ಲಿ ಒಂದು ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆಯಲಿದೆ. ಈಗ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಯುವ ಸಂಘದ ಭೀಮಾ ಕೋರಗಾಂವ್ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಭಾಗವಹಿಸಿದ ಎಲ್ಲ ದಲಿತ ಸಂಘಟನೆಯವರು ಎಲ್ಲ ಕೂಡಿದ್ದಾರೆ. ಇಲ್ಲೇ ಕೂಡಿ ಎಲ್ಲ ಭರ್ಜರಿಯಾಗಿ ಇವರು ಇದು ಮಾಡಿದ್ದಾರೆ. ಕೇಳೋಣ ಬನ್ನಿ. ಭೀಮ್ ಕೋರೆಗಾಂವ್ ಅದರ ಅರ್ಥ ಏನು, ಯಾವುದಕ್ಕೋಸ್ಕರ ಆಗಿದ್ದು, ಏನು ವಿಷಯ, ಏನು ಕಾರಣ, ಅದ್ರ ಬಗ್ಗೆ ಎಲ್ಲ ಅಧ್ಯಕ್ಷರ ಜೊತೆಲಿ ಮಾತಾಡ್ಕೊಂಡು ಎಲ್ಲ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇದು ಏನು ಸರ್ ಈ ವಿಜಯೋತ್ಸವ ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ, ಮಾಡೋ ಕಾರಣ? ಇದು ಕೆಲವು ಮಂದಿಗೆ ಅಂದರೆ ಭಾಳ ಮಂದಿಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಹೀಗಾಗಿ ಇದನ್ನು ಈ ಸಾರಿ ಪ್ರಥಮ ಬಾರಿಗೆ ಈ ಆನಂದ್ ನಗರ್ ಸರ್ಕಲ್ನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಲ್ಲಿ ಅಸ್ಪೃಶ್ಯತೆ ಅಂದ್ರೆ ಮಹಾರಾಷ್ಟ್ರದ ಪೇಶ್ವೆಗಳ ಕಾಲದಲ್ಲಿ ಒಂದು ಅಸ್ಪೃಶ್ಯತೆ ತಾಂಡವಾಡತ್ತಿತ್ತು. ಅದರ ವಿರುದ್ಧ ಬಂಡೆದ್ದು ಜನವರಿ 1/1818 ನಡೆದಂಥ ಈ ಯುದ್ಧ. ಅಲ್ಲಿ ಅನ್ನ ನೀರು ಆಹಾರ ಸೇವನೆ ಮಾಡದೆ ವಿಶ್ರಮಿಸದೆ ನಮ್ಮ ದಲಿತ ಮಹಾರ್ ಸಮಾಜದ ಯೋಧರು 28,000 ಸೈನಿಕರನ್ನು ಬಡೆದೋಡಿಸಿ ಕೆಚ್ಚೆದೆಯ ಹೋರಾಟ ಮಾಡಿ ದಿಗ್ವಿಜಯ ಸಾಧಿಸಿದಂಥ ದಿನ. ಇವತ್ತು ಇಡೀ ದೇಶಕ್ಕೆ ಇದು ಮಹಾಸುದಿನ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅದು ಅಂಥ ಒಂದು ನಾಯಿ ಪ್ರಾಣಿ ಪಕ್ಷಿಗಳು ಅಲ್ಲಿ ಅದಕ್ಕಿಂತ ಕೀಳಾಗಿ ಕಾಣ್ತಿದ್ರು. ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಅದೇ ಹೇಳಿದ್ದ, ಈ ನಾಯಿ ಪ್ರಾಣಿ ಪಕ್ಷಿಗಳಕ್ಕಿಂತ ಕೀಳಾಗಿ ನೋಡ್ತಾ ಇದ್ದಾರೆ. ಈ ಒಂದು ಇತಿಹಾಸವನ್ನು ಇದು ನಮ್ಮಿಂದ ಮುಚ್ಚಿಟ್ಟಾರ. ಇದು ಎಲ್ಲರಿಗೂ ಪ್ರಚಾರ ಆಗಬೇಕು, ಎಲ್ಲರಿಗೂ ತಿಳಿಬೇಕು, ದೊಡ್ಡ ಪ್ರಮಾಣದೊಳಗೆ ಮಾಡ್ಬೇಕು ಅನ್ನೋದು ಅವ್ರದ್ದು ಮಹದಾಸೆ ಇತ್ತು. ಆಮೇಲೆ ಅವರು ಪ್ರತಿ ವರ್ಷ ಯಾವುದೇ ಒಂದು ಊರದಲ್ಲಿದ್ದರೂ ಅದನ್ನು ಬಿಟ್ಟು ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಬಂದು ಅವರು ವಂದನಾರ್ಪಣೆಗಳು ಸಲ್ಲಿಸ್ತಿದ್ರು. ಹೀಗಾಗಿ ಅದು ಆ ದಿನವೂ ಸಹ ಕರಪತ್ರನೂ ಕೊಟ್ಟಿದ್ದಾರೆ. ಅಲ್ಲಿದ್ದವರು ಅದನ್ನು ಈ ಸಂದರ್ಭದಲ್ಲಿ ಇನ್ನೂ ನೋಡ್ಬೋದು ನಾವು ಆ ಕರಪತ್ರನ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿ ನೆನಪಿಗಾಗಿ ಮತ್ತು ನಮ್ಮ ವೀರ ಯೋಧರ ಸವಿ ನೆನಪಿಗಾಗಿ ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಇದು ಮೊದಲನೇ ಸಲ ಸರ್ ಮಾಡ್ತಾ ಇರೋದು? ಇಲ್ಲ, ಹೋದ ಸಾರಿ ಮಾಡಿದ್ವಿ ಅಷ್ಟು. ನಾವು ಅದ್ರ ಬಗ್ಗೆ ಇತಿಹಾಸ ನಮ್ಗೆ ಗೊತ್ತಿಲ್ಲಾರ್ದಾಗ ಸಂಪೂರ್ಣ ಇತಿಹಾಸ ತಿಳ್ಕೊಳ್ಳಾರ್ದ ಮಾಡೋದು ತಪ್ಪಾಕೈತೆ ಅಂತೇಳಿ ನಾವು ಅದನ್ನು ಇತಿಹಾಸನ ಅದು ಒಂದು ಬುಕ್ ಎಲ್ಲ ಹುಡುಕಾಡಿದ್ವಿ. ಹುಡುಕಾಡ್ದಾಗ ನಮ್ಗೆ ಸಿಕ್ತು. ನಮ್ಗೆ ಸ್ಪಷ್ಟತೆ ಸಿಕ್ತಾಗ ಇದನ್ನು ಈಗ ನಾವು ಚಾಲೂ ಮಾಡಿದ್ದೇವೆ. ಇನ್ನು ಮುಂದೆ ಬರ್ತಾ ದೊಡ್ಡ ಪ್ರಮಾಣದೊಳಗೆ ಮಾಡ್ತೀವಿ. ಈಗ ನಿಮ್ಮ ದಲಿತ ಬಾಂಧವರಿಗೆ, ಈಗ ನೋಡ್ತಾ ಇರೋ ವಿಡಿಯೋ ದಲಿತ ಬಾಂಧವರಿಗೆ ಏನಾದ್ರು ಒಂದು ಇದ್ರ ಬಗ್ಗೆ ಒಂದು ಮೆಸೇಜ್ ಕೊಡ್ತೀರಾ ಸರ್? ಇಷ್ಟ ಹೇಳೋದು, ಎಲ್ಲರೂ ಪ್ರತಿಯೊಬ್ಬರು ಈ ಸ್ವಾಭಿಮಾನದ ಈ ಹೋರಾಟದ ಈ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿರುವಂಥ ಈ ಇತಿಹಾಸವನ್ನು ಯಾರೂ ಮರಿಬಾರ್ದು. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೀವಿ. ಆಮೇಲೆ ನಮ್ಮ ಜೈ ಭೀಮ್ ಸಂಘಟನೆ ಇವತ್ತು ಯಾವುದೋ ಒಂದು ಪರಿಹಾರ ಇದ್ದರೂ ಅದಕ್ಕೆ ಒಂದು ಪರಿಹಾರ ಅಂದ್ರೆ ಜೈ ಭೀಮ್ ಯುವ ಸಂಘ. ಯಾಕಂದ್ರೆ ಈಗ ನಾವು ಎಷ್ಟೋ ಒಂದು ಭ್ರಷ್ಟಾಚಾರನ ಮಾಹಿತಿ ಹಾಕ್ಕೊಳಗೆ ಕಲೆ ಹಾಕಿದ್ದೇವೆ. ಮುಂಬರುವ ಹೋರಾಟದಲ್ಲಿ ನ್ಯಾಯಬದ್ಧವಾಗಿ ಕಾನೂನು ಕ್ರಮ ತಗೊಂಡು ಕಾನೂನು ರೀತಿಯಲ್ಲಿ ಅದನ್ನು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ತಮ್ಮ ಹೆಸರು ಸರ್? ಪರಶುರಾಮ್ ದಾವಣಗೆರೆ, ಜೈ ಭೀಮ್ ಯುವ ಸಂಘಟನೆ ಅಧ್ಯಕ್ಷ. ತುಂಬ ಧನ್ಯವಾದ.